ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುತ್ತಿಟ್ಟು ನಾಪತ್ತೆಯಾಗಿರೋ ಮಲ್ಲಿಕಾರ್ಜುನ ಮುತ್ಯ ಎಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆ ಅಂತ ಅಂದ್ರೆ ಮನೆಯಲ್ಲೂ ಇಲ್ಲ, ಮಠದಲ್ಲೂ ಇಲ್ಲ, ಜಿಲ್ಲೆಯಲ್ಲಂತೂ ಇಲ್ಲವೇ ಇಲ್ಲ. ಆಂಧ್ರ ಅಥವಾ ತೆಲಂಗಾಣದಲ್ಲಿ ಮುತ್ಯ ಇರುವಂತಹ ಸಾಧ್ಯತೆ ಇದೆ. ನಿನ್ನೆ ದಿಢೀರ್ ಅಂತ ಹೇಳಿ ಒಂದು ವಿಡಿಯೋ ಮೂಲಕ ಆತ ಪ್ರತ್ಯಕ್ಷ ಆಗಿದ್ದ. ಯಾರು ಕೂಡ ಗಾಬರಿ ಆಗಬೇಡಿ, ನಾನು ಎಲ್ಲೂ ಹೋಗಿಲ್ಲ, ಲೋಕಲಲ್ಲೇ ಇದ್ದೀನಿ ಅಂತ. ಬಟ್ ಆದರೆ ಆತ ಎಲ್ಲಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇಲ್ಲ. ಬಹುಶಃ ಆಂಧ್ರ ಅಥವಾ ತೆಲಂಗಾಣದಲ್ಲಿ ಮುತ್ಯ ಇರೋ ಸಾಧ್ಯತೆ ಇದೆ. ನಿನ್ನೆ ಅಜ್ಞಾತದಲ್ಲಿ ಇದ್ಕೊಂಡೇ ವಿಡಿಯೋವನ್ನು ರಿಲೀಸ್ ಮಾಡಿದ್ದ ಮಲ್ಲಿಕಾರ್ಜುನ ಮುತ್ಯ ಪೋಕ್ಸೋ ಕೇಸ್ ದಾಖಲಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಪೊಲೀಸರು ಕರೆದ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ. ನೋಟಿಸ್ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ಹಾಗಾದ್ರೆ ಗೋಗಿ ಠಾಣೆ ಅಥವಾ ಯಾದಗಿರಿ ಎಸ್ಪಿಯ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಸಹಜವಾಗಿ ಜನ ಮಾತಾಡ್ಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ, ಒಂದು ವೇಳೆ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಯಾಕೆ ಅಜ್ಞಾತ ಜಾಗದಿಂದ ವಿಡಿಯೋ ರಿಲೀಸ್ ಮಾಡಬೇಕು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಮಂದಿ ಇಲ್ಲ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಇವರ ಭಕ್ತರು, ಇವರ ಅನುಯಾಯಿಗಳು ಬೇರೆ ಬೇರೆ ಭಾಗದಿಂದ ಏನು ಮಠಕ್ಕೆ ಬರ್ತಾರಲ್ಲ ಇವರು ನೋಡೋದಕ್ಕೆ, ಅವರೆಲ್ಲರೂ ಹೇಳ್ತಾ ಇರೋದು ಇಲ್ಲ, ಆ ಥರದ ಕೆಟ್ಟ ಅರ್ಥ ಕೊಡುವಂಥ ಕೆಲಸ ಅವ್ರೇನು ಮಾಡಿಲ್ಲ ಅಂತೇಳಿ. ಬಟ್ ಇನ್ನೂ ಒಂದಷ್ಟು ಜನ ಅದರ ವಿರೋಧವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ಈಗ ನೋಟಿಸ್ ಕೊಡುವಂಥ ಕೆಲಸ ಆಗಿದೆ, ಯಾಕಂದರೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಈಗ ಆತ ಇವತ್ತು ವಿಚಾರಣೆಗೆ ಹಾಜರಾಗ್ತಾನ ಇಲ್ವಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ.